ಹಾಯ್ ಹೆಲೋ ಎವ್ರಿವಾನ್, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ ಎಲ್ರು? ಐ ಹೋಪ್ ಯು ಆಲ್ ಡೂಯಿಂಗ್ ಗುಡ್. ಸೊ ಟುಡೇ ಐ ಆಮ್ ಹಿಯರ್ ವಿತ್ ಒನ್ ಮೋರ್ ಬೇಸಿಕ್ ಕಾನ್ಸೆಪ್ಟ್ ದಟ್ಸ್ ವೆರಿ ನೆಸೆಸರಿ ಫಾರ್ ಆಲ್ ದ ಗ್ರೇಡ್ಸ್. ಸೊ ದಟ್ ವಿ ಆರ್ ಟೆಲಿಂಗ್ ಯು ಕಂಟಿನ್ಯೂಯಸ್ಲಿ. ಯಾವಾಗಲೂ ಹೇಳ್ತಾ ಇರ್ತೀವಿ ಎಲ್ಲ ಬೇಸಿಕ್ ಕಾನ್ಸೆಪ್ಟ್ಗಳು ಮುಂದೆ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳಿ. ಸೊ ಇವತ್ತು ನಾವು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ಗಳ ಬಗ್ಗೆ ತಿಳ್ಕೊಳ್ಳೋಣ. ದ ವೆರಿ ಬೇಸಿಕ್ ಕಾನ್ಸೆಪ್ಟ್ ಆಫ್ ಬಯಾಲಜಿ. ಬಯಾಲಜಿ ಅಂತ ಹೇಳಿದ್ರೆ ವೆರಿ ಬೇಸಿಕ್ ಕಾನ್ಸೆಪ್ಟ್ ಬರೋದು ಸೆಲ್ ಅಲ್ವಾ? ಸೊ ಅದೇ ಥರ ನಾವು ಲಿವಿಂಗ್ ಆರ್ಗ್ಯಾನಿಸಮ್ಸ್ಗಳ ಬಗ್ಗೆ ಸ್ಟಡಿ ಮಾಡಬೇಕು ಅಂತ ಹೇಳಿದ್ರೆ ಫಸ್ಟ್ ವಿ ಹ್ಯಾವ್ ಟು ನೋ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಹೌ ಯು ಆರ್ ಸೇಯಿಂಗ್ ವಿ ಆರ್ ಲಿವಿಂಗ್ ಆರ್ಗ್ಯಾನಿಸಮ್ಸ್. ನಾವು ಲಿವಿಂಗ್ ಅಂತ ಹೇಗೆ ಹೇಳ್ತೀವಿ? ವಿ ಹ್ಯಾವ್ ಟು ಸ್ಪೆಸಿಫೈ ಫ್ಯೂ ಕ್ಯಾರೆಕ್ಟರಿಸ್ಟಿಕ್ಸ್. ಸೊ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಆ್ಯಂಡ್ ಟುಡೇ ಇನ್ ದಿಸ್ ಸೆಷನ್ ವಿ ಆರ್ ಜಸ್ಟ್ ಡಿಸ್ಕಸಿಂಗ್ ಅಬೌಟ್ ವಾಟ್ ಆರ್ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಂತ ಹೇಳಿದ್ರೆ ಏನು? ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಆ ಲಿವಿಂಗ್ ಆರ್ಗ್ಯಾನಿಸಮ್ಸ್ಗಳದ್ದು ಗುಣಲಕ್ಷಣಗಳು ಏನು, ಕ್ಯಾರೆಕ್ಟರಿಸ್ಟಿಕ್ಸ್ಗಳೇನು ಅಂತ ತಿಳ್ಕೊಳ್ಳೋಣ. ವೆರಿ ಬೇಸಿಕ್ ಕಾನ್ಸೆಪ್ಟ್, ಓಕೆನಾ? ಸೊ ಅದರಲ್ಲಿ ಫಸ್ಟು ವಾಟ್ ಆರ್ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಸೊ ಇಫ್ ಐ ಆಮ್ ಆಸ್ಕಿಂಗ್ ಯು, ಓಕೆ, ವಾಟ್ ಈಸ್ ಲೈಫ್? ಸೊ ವಾಟ್ ಆರ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಂತ ಕೇಳಿದ್ರೆ ಸೊ ಡೈರೆಕ್ಟ್ ಆಗಿ ನಾವು ಹೇಳೋದು ಲಿವಿಂಗ್ ಆರ್ಗ್ಯಾನಿಸಮ್ಸ್ ಆರ್ ದ ಆರ್ಗ್ಯಾನಿಸಮ್ಸ್ ವಿಚ್ ಹ್ಯಾವ್ ಲೈಫ್ ಅಂತ. ಅಂದರೆ ಜೀವ ಇರೋದು. ಬಟ್ ಜೀವ ಇದೆ ಅಂತ ಹೇಗೆ ಹೇಳ್ತೀರಾ? ಎಸ್, ಫಾರ್ ದಟ್ ವಿ ನೀಡ್ ಟು ಅಬ್ಸರ್ವ್ ಫ್ಯೂ ಕ್ಯಾರೆಕ್ಟರಿಸ್ಟಿಕ್ಸ್. ಕರೆಕ್ಟ್ ಅಲ್ವಾ? ಸೊ ವಾಟ್ ಆರ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಂತ ಹೇಳಿದ್ರೆ ಆರ್ಗ್ಯಾನಿಸಮ್ಸ್ ದಟ್ ಹ್ಯಾವ್ ಲೈಫ್. ಅದಕ್ಕೆ ಲೈಫ್ ಇರುತ್ತೆ, ಜೀವ ಇರುತ್ತೆ ಅಂತ, ಜೀವನ ಇರುತ್ತೆ ಅಂತ ಅಲ್ಲ, ಜೀವ ಇರುತ್ತೆ ಅದಕ್ಕೆ. ಓಕೆ, ಅದಷ್ಟೇ ಅಲ್ಲ. ಬಟ್ ಹೌ ಯು ಆರ್ ಸೇಯಿಂಗ್ ದಟ್ ಈಸ್ ಹ್ಯಾವಿಂಗ್ ಲೈಫ್ ಆರ್ ದೇ ಆರ್ ಹ್ಯಾವಿಂಗ್ ಲೈಫ್. ಅವುಗಳಿಗೆ ಲೈಫ್ ಇದೆ ಅಂತ ಹೇಗೆ ಹೇಳ್ತೀರಾ? Observing the characteristics. Okay, organisms which are able to move, organisms which are able to move, which are able to respire, which are able to respire, which are able to grow. ಅಂದ್ರೆ ಅಲ್ಲಿ ಗ್ರೋತ್ ಆಗಬೇಕು ಮತ್ತೆ ಡೆವಲಪ್ಮೆಂಟ್ ಆಗಬೇಕು. ಐ ಆಮ್ ಜಸ್ಟ್ ರೈಟಿಂಗ್ ಗ್ರೋ. ಓಕೆ, ಆರ್ಗ್ಯಾನಿಸಮ್ಸ್ ಮಸ್ಟ್ ಗ್ರೋ. ಓಕೆ, ದೇ ಮಸ್ಟ್ ರೀಪ್ರೊಡ್ಯೂಸ್, ದೇ ಮಸ್ಟ್ ರೀಪ್ರೊಡ್ಯೂಸ್, ಅಂಡ್ ಆಲ್ಸೋ ದೇ ಮಸ್ಟ್ ಶೋ ಸಮ್ ರೆಸ್ಪಾನ್ಸ್ ಫಾರ್ ದ ಎಕ್ಸ್ಟರ್ನಲ್ ಸ್ಟಿಮ್ಯುಲಿ. ಸ್ಟಿಮ್ಯುಲಿ ಅಂತ ಹೇಳಿದ್ರೆ ಪ್ರಚೋದನೆ ಅಂತ ಹೇಳ್ತೀವಿ ನಾವು. ಸೊ ಅದಕ್ಕೆ ನಾವು ಪ್ರತಿಕ್ರಿಯೆ ನೋಡಬೇಕು, ಅದನ್ನು ನೀಡಬೇಕಾಗತ್ತೆ. ಹಾಗಾಗಿ ರಿಪ್ರೊಡ್ಯೂಸ್ ಮಾಡಬೇಕು, ಇನ್ನೊಂದೇನದು ರೆಸ್ಪಾನ್ಸ್ ಅನ್ನು ಶೋ ಮಾಡಬೇಕು, ರೆಸ್ಪಾನ್ಸ್ ಅನ್ನು ಶೋ ಮಾಡಬೇಕು, ಮೆಟಬಾಲಿಸಮ್ ಅನ್ನು ಶೋ ಮಾಡಬೇಕು, ಇದೆಲ್ಲ ಇರುತ್ತೆ. ಹಾಗಾಗಿ ಯು ಕ್ಯಾನ್ ಸೇ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಆರ್ ದ ಆರ್ಗ್ಯಾನಿಸಮ್ಸ್ ವಿಚ್ ಆರ್ ಏಬಲ್ ಟು ಮೂವ್, ವಿಚ್ ಆರ್ ಏಬಲ್ ಟು ರೆಸ್ಪೈರ್, ವಿಚ್ ಆರ್ ಏಬಲ್ ಟು ಗ್ರೋ, reproduce and produces the responses to the external stimuli. ಸೊ ಅವುಗಳಿಗೆ ನಾವು ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಂತ ಹೇಳ್ತೀವಿ. ಇನ್ನು ಅದಕ್ಕೆ ಅಪೋಸಿಟ್ ಆಗಿರೋದು ನಾನ್ ಲಿವಿಂಗ್ ಥಿಂಗ್ಸ್. ಯು ನೋ, ಫಾರ್ ಎಕ್ಸಾಂಪಲ್ ವಾಟರ್. ಓಕೆ, ನಾನಿವಾಗ ಎಕ್ಸಾಂಪಲ್ ಬರೀತಾ ಇರೋದು ಲಿವಿಂಗ್ ಆರ್ಗ್ಯಾನಿಸಮ್ಸ್ಗಳಿಗಲ್ಲ, ನಾನ್ ಲಿವಿಂಗ್ ಥಿಂಗ್ಸ್ಗಳಿಗೆ, ಅಂದರೆ ಅಬಯೋಟಿಕ್ ಕಾಂಪೊನೆಂಟ್ಸ್ ಅಂತ ಹೇಳ್ತೀವಿ. ಸೊ ವಾಟರ್, ಯು ನೋ ದಟ್ ಏರ್ ಆ್ಯಂಡ್ ಸಾಯಿಲ್, ಲೈಟ್, ದೇ ಡು ನಾಟ್ ಹ್ಯಾವ್ ಲೈಫ್. ಇವುಗಳಿಗೆ ಯಾವುದೇ ಥರ ಲೈಫ್ ಇಲ್ಲ. ಸೊ ಅವುಗಳಿಗೆ ನಾವು ನಾನ್ ಲಿವಿಂಗ್ಸ್ ಅಂತ ಹೇಳ್ಬೋದು, ನಾನ್ ಲಿವಿಂಗ್. ಆರ್ ಯು ಕ್ಯಾನ್ ಸೇ ಅಬಯೋಟಿಕ್ ಕಾಂಪೊನೆಂಟ್ಸ್, ಅಬಯೋಟಿಕ್ ಕಾಂಪೊನೆಂಟ್ಸ್ ಅಂತ ಹೇಳ್ತೀವಿ. ಹೌದಾ? ಸೊ ಇದು ತುಂಬ ಸಿಂಪಲ್ ಆಗಿರೋ ಕಾನ್ಸೆಪ್ಟ್. ದೇ ಡು ನಾಟ್ ರೀಪ್ರೊಡ್ಯೂಸ್. ಸೊ ಈಗ ಒಂದು ಸಾಯಿಲ್ ಅಂತ ಎಕ್ಸಾಂಪಲ್ ತೆಗೆದುಕೊಳ್ತಾ ಇದ್ದೀವಿ. ಸಾಯಿಲ್ ಅಗ್ರಿಗೇಟ್ ಆದರೆ ಏನಾಗುತ್ತೆ? ಸ್ಟೋನ್ ಆಗುತ್ತೆ. ಇಫ್ ಯು ಆರ್ ಕೀಪಿಂಗ್ ದ ಸ್ಟೋನ್ ಸಮ್ವೇರ್ ಎಲ್ಸ್, ಇಟ್ ವಿಲ್ ನೆವರ್ ರೀಪ್ರೊಡ್ಯೂಸ್. ಅದು ಯಾವುದೇ ಥರ ಸ್ಟೋನ್ಸ್ಗಳನ್ನು ಮತ್ತೆ ರೀಪ್ರೊಡ್ಯೂಸ್ ಮಾಡಲ್ಲ. ಸೊ ದೇ ಕ್ಯಾನ್ ಗ್ರೋ, ದಟ್ಸ್ ಬಿಕಾಸ್ ಆಫ್ ದ ಡೆಪಾಸಿಷನ್ ಆಫ್ ದ ಸಾಯಿಲ್. ಸೊ ಅಂದರೆ ಯಾವುದೋ ಒಂದು ಸಾಯಿಲ್ ಪಾರ್ಟಿಕಲ್ ಮೇಲೆ ಮತ್ತೆ ಸಾಯಿಲ್ ಡೆಪಾಸಿಟ್ ಆಗ್ತಾ ಆಗ್ತಾ ಏನಾಗ್ಬೋದು? ಅಗ್ರಿಗೇಷನ್ ದಟ್ ಲೀಡ್ಸ್ ಟು ಹ್ಯೂಜ್ ಸ್ಟೋನ್. ಅದು ಗ್ರೋತ್ ಇನ್ಸೈಡಿಂದ ಆಗ್ತಾ ಇರೋದಲ್ಲ, ಹೊರಭಾಗದಿಂದ ಆಗ್ತಾ ಇರೋದು. ಸೊ ಇದೆಲ್ಲವೂ ಕೂಡ ನಾನ್ ಲಿವಿಂಗ್ ಥಿಂಗ್ಸ್. ಅದನ್ನು ಬಿಟ್ಟರೆ ಈ ಕ್ಯಾರೆಕ್ಟರಿಸ್ಟಿಕ್ಸ್ಗಳನ್ನ ಶೋ ಮಾಡೋ ಕೆಲವು ಆರ್ಗ್ಯಾನಿಸಮ್ಸ್ಗಳೇನಿದೆ ಅವುಗಳಿಗೆ ಲಿವಿಂಗ್ ಅಂತ ಹೇಳ್ತೀವಿ. ಓಕೆ, so then let's discuss about this one. What are the characteristics of living organisms? So they are called, see, this is very important. So ಇಷ್ಟು ಮೇನ್ ಕ್ಯಾರೆಕ್ಟರ್ಗಳಿದೆ, 5 to 8. ಅದನ್ನು ಕೆಲವು ಸಲ ಕಂಬೈನ್ ಮಾಡಿ ಕೂಡ ಹೇಳ್ತಾರೆ. ಸೊ ಫಸ್ಟ್ ಒನ್ ಈಸ್ ಸೆಲ್ಯುಲಾರ್ ನೇಚರ್. ಎವ್ರಿ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಮಸ್ಟ್ ಹ್ಯಾವ್ ಸೆಲ್, ದಟ್ ಮಸ್ಟ್ ಬಿ ಮೇಡ್ ಅಪ್ ಆಫ್ ಸೆಲ್. ಅದು ಸೆಲ್ಲಿಂದ ಆಗಿರಬೇಕು. ಸೊ ಮಿನಿಮಮ್ ಆಫ್ 1 or it may be more than 1. ಅಂದರೆ ಟ್ರಿಲಿಯನ್ಸ್ ಆಫ್ ಸೆಲ್ಸ್ ಆರ್ ಪ್ರೆಸೆಂಟ್ ಇನ್ ಅವರ್ ಬಾಡಿ. ನಮ್ಮ ಬಾಡಿಯಲ್ಲಿ ಟ್ರಿಲಿಯನ್ ಸೆಲ್ಸ್ಗಳಿದೆ. ಓಕೆನಾ? ಸೊ ಅದೇ ಕೆಲವು ಆರ್ಗ್ಯಾನಿಸಮ್ಸ್ಗಳಿರುತ್ತೆ, ದೇ ಆರ್ ಮೇಡ್ ಆಫ್ ಓನ್ಲಿ 1 ಸೆಲ್, ಒಂದೇ ಸೆಲ್ಲಿಂದ ಆಗಿರುತ್ತೆ. ಬಟ್ ದೇ ಮಸ್ಟ್ ಹ್ಯಾವ್ ಸೆಲ್, ಅದರಲ್ಲಿ ಸೆಲ್ ಇರಬೇಕು. ಹಾಗಾಗಿ ಅದನ್ನು ಸೆಲ್ಯುಲಾರ್ ನೇಚರ್ ಅಂತ ಹೇಳ್ತೀವಿ. ದೇ ಮಸ್ಟ್ ಹ್ಯಾವ್ ಸೆಲ್. ಸೊ ವೇರ್ ಆಲ್ ದ ಮೆಟಬಾಲಿಕ್ ಆಕ್ಟಿವಿಟೀಸ್ ಟೇಕ್ಸ್ ಪ್ಲೇಸ್, ವಿಚ್ ಆರ್ ಕಂಟ್ರೋಲ್ಡ್ ಬೈ ಸಮ್ ಕೆಮಿಕಲ್ಸ್, ಆರ್ ಇಟ್ ಮೇ ಬಿ ಸಮ್
organelles, including the nucleus. Next, growth and development. They must show growth and development. ಸೊ ಎರಡು ಒಂದೇ ಆಗುತ್ತಾ, ಗ್ರೋತ್ ಮತ್ತು ಡೆವಲಪ್ಮೆಂಟ್? ಈಗ ಗ್ರೋತ್ ಅನ್ನೋದು ಎರಡು ಥರ ಆಗುತ್ತೆ. ಒನ್ ಈಸ್ ಫ್ರಮ್ ಎಕ್ಸ್ಟರ್ನಲ್, ಸೆಕೆಂಡ್ ಒನ್ ಈಸ್ ಫ್ರಮ್ ದ ಇಂಟರ್ನಲ್. ನಮ್ಮಲ್ಲಿ ಗ್ರೋತ್ ಆಗೋದು ಇಂಟರ್ನಲ್ ಇಂದ. ಓಕೆ, ದಾಟ್ಸ್ ಬಿಕಾಸ್ ಆಫ್ ದ ಎನ್ಸೈಮ್ಸ್, ಹಾರ್ಮೋನ್ಸ್, ಬಯೋಕೆಟಲಿಸ್ಟ್ ಅಂತ ಹೇಳ್ತೀವಿ. ಆದರೆ ಇನ್ನು ಕೆಲವು ಸಲ ಏನಾಗುತ್ತೆ, ದ ಮೌಂಟೈನ್ಸ್ ಅವು ಬೆಳೀತಾ ಹೋಗುತ್ತೆ ಕೆಲವು ಸಲ. ದಾಟ್ಸ್ ಬಿಕಾಸ್ ಆಫ್ ದ ಡೆಪಾಸಿಷನ್ ಆಫ್ ದ ಸಾಯಿಲ್ ಆರ್ ಎನಿ ಅದರ್ ಮೆಟೀರಿಯಲ್ಸ್. ಸೊ ಎಕ್ಸ್ಟರ್ನಲ್ ಗ್ರೋತ್ ಅದು ರಿಯಲ್ ಗ್ರೋತ್ ಅಲ್ಲ ಅದು. ಓಕೆ, ನಮ್ಮ ಗ್ರೋತ್ ಬೇರೆ ಆಗಿರುತ್ತೆ. ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಶೋ ಆಗಬೇಕು. ಓಕೆ, ಸೊ ವೆನ್ ವಿ ಬಾರ್ನ್ ವಿ ವರ್ ಅಬೌಟ್ ಜಸ್ಟ್ 1 foot ಬೇಬಿ ಅಷ್ಟೇ ಇರ್ತೀವಿ ಅಲ್ಲ, 1 foot 1.5 foot ಅಷ್ಟೇ ಇರ್ತೀವಿ. ಬಟ್ ಲೇಟರ್, ಓಕೆ, ಅಟ್ ದ ಏಜ್ ಆಫ್ 20th 25th you are able to grow up to about 6 feet or 5.5, whatever it is. So growth aitalva alli, so that means you are living organism. Next, movement. They must show movement. Illi movement ಮತ್ತೆ ಲೋಕೋಮೋಷನ್ ಎರಡು ತರ ಇರುತ್ತೆ. ಲೋಕೋಮೋಷನ್ ಅನ್ನ ಶೋ ಮಾಡಬೇಕು ಅಂತೇನಿಲ್ಲ, ಮೂವ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್. ಸರ್ ಏನಾಗಿದ್ರೆ ಪ್ಲಾಂಟ್ಸ್ ಆಲ್ಸೋ ಶೋ ಮೂವ್ಮೆಂಟ್, ಅವುಗಳು ಮೂವ್ಮೆಂಟ್ ಅನ್ನು ಶೋ ಮಾಡುತ್ತೆ. ಲೈಕ್ ಮೂವ್ಮೆಂಟ್ ಆಫ್ ಲೀವ್ಸ್, ಓಕೆ, ಮೂವ್ಮೆಂಟ್ ಆಫ್ ಬ್ರಾಂಚಸ್, ಇದೆಲ್ಲ ಮೂವ್ಮೆಂಟ್ಗಳು. ಲೋಕೋಮೋಷನ್ ಅಂತ ಹೇಳಿದ್ರೆ ಚೇಂಜಿಂಗ್ ದ ಪ್ಲೇಸಸ್. ಈವನ್ ದೋ ದ ಪ್ಲಾಂಟ್ಸ್ ಆರ್ ಸ್ಟೇಷನರಿ, ಫಿಕ್ಸ್ಡ್ ಅಂಡ್ ಇಮೂವಬಲ್, ಬಟ್ ದೇ ಆರ್ ಏಬಲ್ ಟು ಶೋ ದ ಮೂವ್ಮೆಂಟ್. ದೇ ಆರ್ ಮೂವಿಂಗ್ ಟುವರ್ಡ್ಸ್ ದ ಲೈಟ್. ಓಕೆ, ಫೋಟೋ ಟ್ರಾಪಿಸಮ್ ಅಂತ ಹೇಳ್ತೀವಿ. ದೇ ಆರ್ ಶೋಯಿಂಗ್ ದ ರೆಸ್ಪಾನ್ಸ್ ಟುವರ್ಡ್ಸ್ ದ ವಾಟ್. ಅಲ್ಲಿ ರೆಸ್ಪಾನ್ಸ್ ಕೂಡ ಆಗುತ್ತೆ, ಮೂವ್ಮೆಂಟ್ ಕೂಡ ಆಗುತ್ತೆ. ನೆಕ್ಸ್ಟ್, ಮೆಟಬಾಲಿಸಮ್. ದೇ ಮಸ್ಟ್ ಟೇಕ್ ಫುಡ್ ಅನ್ನು ತಗೊಬೇಕು. ದೇ ಮಸ್ಟ್ ಡೈಜೆಸ್ಟ್ ಮಾಡಬೇಕು. ದೇ ಮಸ್ಟ್ ಯುಟಿಲೈಸ್ ದಟ್ ಫುಡ್ ಟು ಪ್ರೊಡ್ಯೂಸ್ ದ ಎನರ್ಜಿ. ಮೆಟಬಾಲಿಸಮ್ ಅಂದರೆ ಕೆಟಬಾಲಿಸಮ್ ಆ್ಯಂಡ್ ಅನಾಬಾಲಿಸಮ್ ಅಂತ ಹೇಳ್ತೀವಿ. ಫುಡ್ಡನ್ನು ಬ್ರೇಕ್ ಡೌನ್ ಮಾಡಬೇಕು, ಅದ್ರ ಜೊತೆಗೆ ಏನು ಮಾಡಬೇಕು, ಅದನ್ನು ಸಿಂಥಸೈಸ್ ಮಾಡಬೇಕು. ಒಂದು ಬ್ರೇಕ್ ಡೌನ್ ಆದಮೇಲೆ ಹೊಸ ಪ್ರಾಡಕ್ಟ್ ಸಿಂಥಸೈಸ್ ಆಗಲೇಬೇಕಲ್ವಾ. ಹಾಗಾಗಿ ಮೆಟಬಾಲಿಸಮ್ ಅಂತ ಹೇಳಿದ್ರೆ ನಾನು ನೆಕ್ಸ್ಟ್ ಹೇಳ್ತೀನಿ, ಸಮ್ ಟೋಟಲ್ ಆಫ್ ಆಲ್ ದ ಬಯೋಕೆಮಿಕಲ್ ರಿಯಾಕ್ಷನ್ಸ್ ದಟ್ ಟೇಕ್ಸ್ ಪ್ಲೇಸ್ ಇನ್ಸೈಡ್ ಅವರ್ ಬಾಡಿ. ಯಾವಾಗಲೂ ಒಂದಲ್ಲ ಒಂದು ರಿಯಾಕ್ಷನ್ಸ್ ನಡೀತಾನೆ ಇರುತ್ತೆ, ಅವುಗಳಿಗೆ ಮೆಟಬಾಲಿಸಮ್ ಅಂತ ಹೇಳ್ಬೋದು. ಸೊ ಬ್ರೀದಿಂಗ್ ಆರ್ ರೆಸ್ಪಿರೇಷನ್, ದೇ ಮಸ್ಟ್ ರೆಸ್ಪೈರ್. ಓಕೆ, ಸೊ ದ ಆಕ್ಸಿಜನ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಬ್ರೇಕ್ ಡೌನ್ ಆಫ್ ಫುಡ್. ನಿಮಗೆ ಗೊತ್ತಿರುತ್ತೆ, ಆಕ್ಸಿಡೇಷನ್ ಆಫ್ ಫುಡ್ ಅಂತ ಹೇಳ್ತೀವಿ. ಸೊ ನಾವು ಆಕ್ಸಿಜನ್ ತಗೊಬೇಕು, ಕಾರ್ಬನ್ ಡೈಆಕ್ಸೈಡ್ನ ಎಲಿಮಿನೇಟ್ ಮಾಡಬೇಕು, ಬ್ರೀದ್ ಮಾಡಬೇಕು ಆರ್ಗ್ಯಾನಿಸಮ್ಸ್ಗಳಂತ ಹೇಳಿದ್ರೆ. ರೆಸ್ಪಾನ್ಸ್ ಟು ಸ್ಟಿಮ್ಯುಲಿ ಆರ್ ಕಾನ್ಶಿಯಸ್ನೆಸ್, ಎಸ್ಪೆಷಲಿ ಹ್ಯೂಮನ್ಸ್ಗೆ ಬಂದಾಗ ಸೆಲ್ಫ್ ಕಾನ್ಶಿಯಸ್ನೆಸ್ ಅಂತ ಹೇಳ್ತೀವಿ. ವಿ ಆರ್ ಏಬಲ್ ಟು ಕಂಟ್ರೋಲ್ ಅವರ್ ಮೈಂಡ್. ವಿ ಆರ್ ನಾಟ್ ಓನ್ಲಿ ಶೋಯಿಂಗ್ ದ ರೆಸ್ಪಾನ್ಸ್, ವಿ ಆರ್ ಶೋಯಿಂಗ್ ದ ಕಂಟ್ರೋಲ್ಡ್ ರೆಸ್ಪಾನ್ಸ್. ನಾವು ಕಂಟ್ರೋಲ್ಡ್ ರೆಸ್ಪಾನ್ಸ್ ಅನ್ನು ಶೋ ಮಾಡ್ತೀವಿ, ಅವುಗಳಿಗೆ ಸೆಲ್ಫ್ ಕಾನ್ಶಿಯಸ್ನೆಸ್ ಅಂತ ಹೇಳ್ತೀವಿ. ಪ್ರಜ್ಞೆ ಇರಬೇಕು. ಸೊ ಇಲ್ಲಿ ರೆಸ್ಪಾನ್ಸ್ ಟು ಸ್ಟಿಮ್ಯುಲಿ ಅಂತ ಹೇಳಿದ್ರೆ ಎವ್ರಿ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಶೋ ರೆಸ್ಪಾನ್ಸ್. ಸೊ ಈಗ ತುಂಬ ಕಾಮನ್ ಎಕ್ಸಾಂಪಲ್ ನೋಡಿರ್ತೀರಾ ನೀವು, ವೆನ್ ಯು ಟಚ್ ದ ಲೀವ್ಸ್ ಆಫ್ ಟಚ್ ಮಿ ನಾಟ್ ಪ್ಲಾಂಟ್, ಮಿಮೋಸಾ ಪುಡಿಕಾ, ದೇ ಶಟ್ ದೇರ್ ಲೀವ್ಸ್, ಅದು ಎಲೆಯನ್ನು ಮುಚ್ಕೊಳ್ಳುತ್ತೆ ಈ ಥರ. ಓಕೆನಾ? ಅಂಡ್ ಆಲ್ಸೋ ಪ್ಲಾಂಟ್ಸ್ ಶೋಯಿಂಗ್ ದ ರೆಸ್ಪಾನ್ಸಸ್ ಟುವರ್ಡ್ಸ್ ದ ಲೈಟ್, ವಾಟರ್, ಸಾಯಿಲ್, ಓಕೆ, ಕೆಮಿಕಲ್ಸ್, ಹೀಟ್, ಈ ಸರಿ ಎಲ್ಲ ರೆಸ್ಪಾನ್ಸನ್ನು ಶೋ ಮಾಡ್ತಾ ಇದೆ. ಅನಿಮಲ್ಸ್ ನಾವು ಅಷ್ಟೇ, ಟೆಂಪರೇಚರ್ ಜಾಸ್ತಿ ಆದಾಗ ಸ್ವೆಟ್ ಆಗ್ತೀವಿ. ಸೊ ಅದೇ ಥರ ಟೆಂಪರೇಚರ್ ಕಡಿಮೆ ಆದಾಗ ವಿ ಸ್ಟಾರ್ಟೆಡ್ ಟು ಶಿವರ್. ಓಕೆ, ಇದೆಲ್ಲ ಒಂದು ರೆಸ್ಪಾನ್ಸ್ಗಳು ನಮಗೆ ಗೊತ್ತಿಲ್ಲದ ಹಾಗೆ. ಸೊ ನೆಕ್ಸ್ಟ್ ಅದೇ ಥರ ಎಕ್ಸ್ಕ್ರೀಷನ್. ಡ್ಯೂರಿಂಗ್ ಮೆಟಬಾಲಿಸಮ್ ಏನಾಗುತ್ತೆ, ನಂಬರ್ ಆಫ್ ನೈಟ್ರೋಜನಸ್ ಸ್ಪೇಸ್ ಆರ್ ಬೀಯಿಂಗ್ ಪ್ರೊಡ್ಯೂಸ್ ಇನ್ ಅವರ್ ಬಾಡಿ. ವಿ ಸ್ಟಾರ್ಟೆಡ್ ಟು ಎಲಿಮಿನೇಟ್ ದಟ್. ಅದನ್ನು ಎಲಿಮಿನೇಟ್ ಮಾಡಬೇಕು. ದೇ ಮಸ್ಟ್ ಎಲಿಮಿನೇಟ್ ದ ವೇಸ್ಟ್ಸ್ ವಿಚ್ ಹ್ಯಾವ್ ಪ್ರೊಡ್ಯೂಸ್ಡ್ ಡ್ಯೂರಿಂಗ್ ದ ಮೆಟಬಾಲಿಸಮ್ ಆರ್ ಡೈಜೆಷನ್, ಯು ಕ್ಯಾನ್ ಸೇ. ಎಲಿಮಿನೇಟ್ ಮಾಡಬೇಕು. ರೀಪ್ರೊಡಕ್ಷನ್, ಅನದರ್ ಡಿಫೈನಿಂಗ್ ಪ್ರಾಪರ್ಟಿ ಆಫ್ ದ ಲಿವಿಂಗ್ ಆರ್ಗ್ಯಾನಿಸಮ್. ರೀಪ್ರೊಡಕ್ಷನ್ ಏನು ಡಿಫೈನಿಂಗ್ ಅಂತ ಹೇಳಿದ್ರೆ, ಸೊ ದಟ್ ಈಸ್ ಅ ಡೆಫಿನೆಟ್ ಕ್ಯಾರೆಕ್ಟರಿಸ್ಟಿಕ್ಸ್. ಕೆಲವು ನಾನ್ ಲಿವಿಂಗಲ್ಲೂ ಸಿಗುತ್ತೆ, ಲಿವಿಂಗಲ್ಲೂ ಸಿಗುತ್ತೆ ಕ್ಯಾರೆಕ್ಟರಿಸ್ಟಿಕ್ಸ್ಗಳು. ಆದರೆ ರೀಪ್ರೊಡಕ್ಷನ್, ಕಾನ್ಶಿಯಸ್ನೆಸ್, ಎಕ್ಸ್ಕ್ರೀಷನ್, ಬ್ರೀದಿಂಗ್, ಮೆಟಬಾಲಿಸಮ್, ಸೆಲ್ಯುಲಾರ್ ನೇಚರ್, ಇವೆರಡು ನಾನ್ ಡಿಫೈನಿಂಗ್ ಅಂತ ಹೇಳ್ತೀವಿ. ಅಂತ ಹೇಳಿದ್ರೆ ಇಂಡೆಫಿನೆಟ್ ಕ್ಯಾರೆಕ್ಟರಿಸ್ಟಿಕ್ಸ್ಗಳು. ಇದು ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಲ್ಲಿ ಮಾತ್ರ ಸಾಧ್ಯ. ದೇ ಆರ್ ಏಬಲ್ ಟು ಪ್ರೊಡ್ಯೂಸ್ ಯಂಗ್ ಒನ್ ಆಫ್ ದೇರ್ ಓನ್ ಕೈಂಡ್. ಸೊ ಲಿವಿಂಗ್ ಆರ್ಗ್ಯಾನಿಸಮ್ ಅಂತ ಹೇಳಿದ್ರೆ ದೇ ಮಸ್ಟ್ ಪ್ರೊಡ್ಯೂಸ್ ಸಮಥಿಂಗ್ ಎಲ್ಸ್. ಲೈಕ್ ಒಂದು ಅಮೀಬಾ ಇದೆ ಅಂತ ಹೇಳಿದ್ರೆ ದೇ ಮಸ್ಟ್ ಪ್ರೊಡ್ಯೂಸ್ 2 ಅಮೀಬೆ. ಲೈಕ್ ಹ್ಯೂಮನ್ ಬೀಯಿಂಗ್ಸ್ ಆರ್ ಆಲ್ಸೋ ಪ್ರೊಡ್ಯೂಸಿಂಗ್ ಯಂಗ್ ಒನ್. ಸೊ ಇದೆಲ್ಲ ಲಿವಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್ಗಳು. ಇವಾಗ ಸಿಂಪಲ್ ಆಗಿ ಒನ್ ಬೈ ಒನ್ ತಿಳ್ಕೊಳ್ಳೋಣ. ಸೆಲ್ಯುಲಾರ್ ನೇಚರ್, ಆಸ್ ಐ ಸೆಡ್, ಯು ನೋ ಲೂಯಿಸ್ ಪ್ಯಾಶ್ಚರ್, ಓಕೆ, he said that every living organisms are formed from the pre-existing living organisms. ಇದನ್ನ ಅವರೊಬ್ಬರೇ ಹೇಳಲಿಲ್ಲ, ಇನ್ನೂ ಕೆಲವು ಸೈಂಟಿಸ್ಟ್ಗಳು ಬರ್ತಾರೆ. ಸೊ ವಿರ್ಚಾವ್ ಅಂತ ಕೇಳಿರ್ಬೋದು ನೀವು, ಜೇಕಾಬ್ ಸ್ಲೀಡನ್ ಅಂಡ್ ಥಿಯೋಡರ್ ಶ್ವಾನ್ ಅಂತ. ಸೆಲ್ ಥಿಯರಿ ಅಂತ ಕೇಳಿರ್ತಿರಲ್ಲ ನೀವು. ಸೆಲ್ ಥಿಯರಿ ದಟ್ ವಾಸ್ ಎಕ್ಸ್ಪ್ಲೈನ್ಡ್ ಬೈ
ಜೇಕಬ್ ಸ್ಲೀಡನ್ ಅಂಡ್ ಥಿಯೋಡರ್ ಶ್ವಾನ್. ಸೊ ಅವ್ರು ಏನು ಹೇಳ್ತಾರೆ, ದೇ ಸೆಡ್ every living organisms, every new cells are found from the pre-existing cells. ಈಗಾಗಲೇ ಇರೋ ಸೆಲ್ಸ್ಗಳಿಂದನೇ ಹೊಸ ಸೆಲ್ಸ್ಗಳು ಉತ್ಪತ್ತಿ ಆಗಬೇಕೆ ಹೊರತು ಯಾವುದೇ ಥರ ನಾನ್ ಲಿವಿಂಗ್ ಥಿಂಗ್ಸ್ ಅದು ಪ್ರೊಡ್ಯೂಸ್ ಆಗಲ್ಲ ಅಂತ ಹೇಳ್ತಾರೆ. ಓಕೆನಾ? ಸೊ ದಟ್ಸ್ ದ ಥಿಂಗ್. ಸೊ ಇಲ್ಲಿ ನೋಡ್ತೀರಾ ನೀವು, ಎಲ್ಲ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಲ್ಲೂ ಒಂದಲ್ಲ ಒಂದು ಸೆಲ್ ಇರಲೇಬೇಕು. ಯು ಕ್ಯಾನ್ ಸೇ ಎವ್ರಿ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಮೇಡ್ ಆಫ್ ಒನ್ ಆರ್ ಮೋರ್ ದ್ಯಾನ್ ಒನ್ ಸೆಲ್. ಒನ್ ಆರ್ ಮೋರ್ ದ್ಯಾನ್ ಒನ್ ಸೆಲ್ ಅಂತ ಹೇಳ್ತೀವಿ. ಓಕೆ, ಒಂದು ಸೆಲ್ ಇದ್ರೆ ಏನು ಹೇಳ್ತೀವಿ ನಾವು ಅದನ್ನ? ಯೂನಿಸೆಲ್ಯುಲಾರ್. ಯೂನಿಸೆಲ್ಯುಲಾರ್. ಸರ್, ಒಂದು ಸೆಲ್ ಇದ್ರೂ ಲಿವಿಂಗ್ ಆರ್ಗ್ಯಾನಿಸಮ್ ಅಂತ ಯಾಕೆ ಹೇಳ್ಬೇಕು? ಬಿಕಾಸ್ ದೇ ಆರ್ ಶೋಯಿಂಗ್ ಡಿಫ್ರೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್. ದೇ ಆರ್ ಏಬಲ್ ಟು ಶೋ ದ ರೆಸ್ಪಾನ್ಸ್ ಅನ್ನು ಶೋ ಮಾಡುತ್ತೆ. ದೇ ಆರ್ ಹ್ಯಾವಿಂಗ್ ದ ಜೆನೆಟಿಕ್ ಮೆಟೀರಿಯಲ್ ಕಾಲ್ಡ್ DNA. ಸೊ ಅವುಗಳಲ್ಲೂ ಕೂಡ DNA ಇರುತ್ತೆ ನೋಡಿ. ದಿಸ್ ಇಸ್ ದ ಬ್ಯಾಕ್ಟೀರಿಯಾ ಹ್ಯಾವಿಂಗ್ ದ DNA ಆಸ್ ಎ ಜೆನೆಟಿಕ್ ಮೆಟೀರಿಯಲ್. ಸೊ ಇಟ್ಸ್ ಅ ಸಿಂಗಲ್ ಸೆಲ್ಡ್ ಆರ್ಗ್ಯಾನಿಸಮ್. ದೇ ಆರ್ ಮೂವಬಲ್, ಮೂವ್ ಆಗುತ್ತೆ, ಮೂವ್ಮೆಂಟ್ ಅನ್ನು ಶೋ ಮಾಡುತ್ತೆ ವಿತ್ ಹೆಲ್ಪ್ ಆಫ್ ಫ್ಲಾಜೆಲ್ಲವನ್ನು ಯೂಸ್ ಮಾಡಿಕೊಂಡು ಅದು ಮೂವ್ ಆಗುತ್ತೆ. ಅದೇ ಥರ ಬೇರೆ ಆರ್ಗನೆಲ್ಸ್ಗಳಿರುತ್ತೆ ಸೆಲ್ಗಳಲ್ಲಿ, ಸೆಲ್ಯುಲಾರ್ ನೇಚರ್ ಇರುತ್ತೆ. ಸೊ ಎವ್ರಿ ಆಕ್ಟಿವಿಟೀಸ್, ಆಲ್ ದ ಲೈಫ್ ಪ್ರೊಸೆಸಸ್ ಆರ್ ಕ್ಯಾರಿಡ್ ಔಟ್ ಬೈ ಓನ್ಲಿ ಒನ್ ಸೆಲ್. ಅವುಗಳಿಗೆ ನಾವು ಯೂನಿಸೆಲ್ಯುಲಾರ್ ಅಂತ ಹೇಳ್ತೀವಿ. ಸೊ ಅದೇ ಥರ ಮೋರ್ ದೆನ್ ಒನ್ ಸೆಲ್ಲಿಂದ ಆಗಿದ್ರೆ ದೆನ್ ವಿ ಯೂಸ್ ಟು ಕಾಲ್ ಇಟ್ ಆಸ್ ಏನಂತ ಹೇಳ್ತೀವಿ? ಮಲ್ಟಿ ಸೆಲ್ಯುಲಾರ್ ಆರ್ಗ್ಯಾನಿಸಮ್ಸ್. ಮಲ್ಟಿ cellular organisms. Examples. So first two kingdoms ಏನಿದೆ, ಫಾರ್ ಎಕ್ಸಾಂಪಲ್ ಮೊನೆರಾ ಆ್ಯಂಡ್ ಪ್ರೊಟಿಸ್ಟಾ. ಅವೆರಡನ್ನ ಬಿಟ್ಟು ಮೈಕೋಟಾದಲ್ಲಿ ಬರೋದು, ಈಸ್ಟನ್ನು ಎಕ್ಸೆಪ್ಟ್ ಮಾಡ್ತೀವಿ, ಅಲ್ಲಿ ಮೈಕೋಟಾ, ಕಿಂಗ್ಡಮ್ ಮೈಕೋಟಾ ಆರ್ ಕಿಂಗ್ಡಮ್ ಫಂಗೈ, ಪ್ಲಾಂಟ್ ಆ್ಯಂಡ್ ಅನಿಮೇಲಿಯಾ, ಆಲ್ ದೀಸ್ ಆರ್ಗ್ಯಾನಿಸಮ್ಸ್ ಆರ್ ಮಲ್ಟಿಸೆಲ್ಯುಲಾರ್. ಸೊ ಹೂಸ್ ಬಾಡಿ ಇಸ್ ಮೇಡ್ ಆಫ್ ಮೋರ್ ದೆನ್ ಒನ್ ಸೆಲ್ ಅಂತ. ಸೊ ಅಲ್ಲಿ ನಾವು ಒಂದು ಸೆಲ್ಲನ್ನು ಮಾತ್ರ ಕನ್ಸಿಡರ್ ಮಾಡ್ತಾ ಇದ್ದೀವಿ, that act as a division of laborer. So every cell are unique. ಅಂದರೆ ಎಲ್ಲ ಸೆಲ್ಗಳು ಯೂನಿಕ್ ಅಂತ ಏನೆಲ್ಲ ಟಿಶ್ಯೂ ಅಂತ ಹೇಳ್ತೀವಿ. ಗ್ರೂಪ್ ಆಫ್ ಸೆಲ್ಸ್, ಅಗ್ರಿಗೇಷನ್ ಇರುತ್ತೆ. ಸೊ ಅದರಲ್ಲಿ ಕಂಡು ಬರೋ ಎಲ್ಲ ಸೆಲ್ಸ್ಗಳು ಒಂದೇ ಥರ ಫಂಕ್ಷನ್ ಮಾಡುತ್ತೆ. ಈಗ ಬ್ರೈನಲ್ಲಿರೋ ಸೆಲ್ಸ್ಗಳು ಹಾರ್ಟಲ್ಲಿರೋಲ್ಲ, ಹಾರ್ಟಲ್ಲಿರೋ ಸೆಲ್ಸ್ಗಳು ಮಸಲ್ಸ್ಗಳಲ್ಲಿರಲ್ಲ, ಬೇರೆ ಮಸಲ್ಸ್ ನಾನು ಮಾತಾಡ್ತಾರೆ, ಸ್ಕೆಲೆಟಲ್ ಮಸಲ್ಸ್. ಸೊ ಅದೇ ಥರ ಐಯಲ್ಲಿರೋ ಮಸಲ್ಸ್ಗಳು ಅಥವಾ ಸೆಲ್ಸ್ಗಳು ಲಿವರಲ್ಲಿರಲ್ಲ. ದಾಟ್ಸ್ ವೈ ವಿ ಆರ್ ಏಬಲ್ ಟು ಕ್ರಿಯೇಟ್ ದ ಲಿವರ್ ಸೆಲ್ಸ್ ಬೈ ಯೂಸಿಂಗ್ ದ ಸೆಲ್ಸ್ ಆಫ್ ಐ. ಪ್ರೊಡ್ಯೂಸ್ ಮಾಡೋಕ್ಕಾಗಲ್ಲ, ಬಟ್ ಪ್ಲಾಂಟಲ್ಲಿ ಆ ಥರ ಅಲ್ಲ, ಪ್ರೊಡ್ಯೂಸ್ ಮಾಡ್ಬೋದು ನಾವು. ಸೊ ಡಿವಿಷನ್ ಆಫ್ ಲೇಬರರ್ ಅಂತ ಹೇಳ್ತೀವಿ. ಸೊ ಎವ್ರಿ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಮೇಡ್ ಆಫ್ ಮಿನಿಮಮ್ ಒನ್ ಆರ್ ಮೋರ್ ದೆನ್ ಒನ್ ಸೆಲ್. ಸೆಲ್ಲಿಂದ ಆಗಿರಲೇಬೇಕು, ಇದಕ್ಕೆ ನಾವು ಸೆಲ್ಯುಲಾರ್ ನೇಚರ್ ಅಂತ ಹೇಳ್ತೀವಿ. ದಿಸ್ ಇಸ್ ದ ವೆರಿ ಫಸ್ಟ್ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್. ಸೆಕೆಂಡ್ ಒನ್ಗೆ ಬಂದರೆ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ನೋಡ್ತೀವಿ. ಗ್ರೋತ್ ಅಂಡ್ ಡೆವಲಪ್ಮೆಂಟ್, ಎವ್ರಿ ಲಿವಿಂಗ್ ಆರ್ಗ್ಯಾನಿಸಮ್ ಶೋ ಗ್ರೋತ್ ದಟ್ ಮಸ್ಟ್ ಬಿ ಇಂಟರ್ನಲ್. ಅದು ಇಂಟರ್ನಲ್ ಆಗಿರಬೇಕು. ಯಾಕೆ ಅಂತ ಹೇಳಿದ್ರೆ ಕೆಲವು ಸಲ ಫ್ಯೂ ಆರ್ಗ್ಯಾನಿಸಮ್ಸ್ ದೇ ಶೋ ಎಕ್ಸ್ಟರ್ನಲ್ ಗ್ರೋತ್. ಆರ್ಗ್ಯಾನಿಸಮ್ಸ್ ಅಂತ ಹೇಳಲ್ಲ, ಮೌಂಟೈನ್ಸ್ ಅಂತೆಲ್ಲ ಇರುತ್ತೆ ನೋಡಿ, ಈ ಥರ ಮೌಂಟೈನ್ಸ್ಗಳು ದೇ ಗ್ರೋ ಲೈಕ್ ದಿಸ್. ಕೆಲವು ಸಲ ಅದು ಗ್ರೋ ಆಗುತ್ತೆ ಆಫ್ಟರ್ 50 years, ಆಫ್ಟರ್ 100 years. ಸೊ ದ್ಯಾಟ್ಸ್ ಬಿಕಾಸ್ ಆಫ್ ದ ಡಿಪಾಸಿಷನ್ ಆಫ್ ದ ಸಬ್ಸ್ಟೆನ್ಸಸ್. ಅಲ್ಲಿ ಡೆಪಾಸಿಷನ್ ಆಗುತ್ತೆ. ಗ್ರೋತ್ ಈಸ್ ನಾಟ್ ಫ್ರಮ್ ದ ಇಂಟರ್ನಲ್, ವಿತಿನ್ ಅಂತ ಹೇಳಲ್ಲ ಅಲ್ಲಿ ನಾವು. ಬಟ್ ಇಲ್ಲಿ ಬಂದಾಗ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಏನಾಗುತ್ತೆ, ದಟ್ಸ್ ಬಿಕಾಸ್ ಆಫ್ ದ ಮೈಟೋಸಿಸ್. ದಟ್ಸ್ ಬಿಕಾಸ್ ಆಫ್ ದ ಮೈಟೋಸಿಸ್. ಯು ಕ್ಯಾನ್ ಸೇ ದಟ್ಸ್ ಒನ್ ಆಫ್ ದ ಮೋಸ್ಟ್ ಕಾಮನ್ ಸೆಲ್ ಡಿವಿಷನ್. ಸೆಲ್ ಡಿವಿಷನ್ ಆಗುತ್ತೆ. ದಟ್ ಸೆಲ್ ಡಿವಿಷನ್ increases the number of cells, increases the number of cells. ಸೆಲ್ಸ್ಗಳು ಜಾಸ್ತಿ ಆಗುತ್ತೆ. ದಟ್ ಗೆಟ್ಸ್ ಡೆಪಾಸಿಟ್ and the growth will takes place. Development ಆಗುತ್ತೆ, proliferation ಆಗುತ್ತೆ. Every living organism must show growth and development. That growth must be from the internal, from within. Okay, that's because of the rapid cell division. The process is called mitosis ಅಂತ ಹೇಳ್ಬೋದು. Okay, it is a indefinite characteristics. ಯಾಕೆ ಹೇಳ್ತೀವಿ ಆ ಥರ? ಯಾಕೆಂದರೆ ಇದು ಗ್ರೋತ್ ಅನ್ನೋದು ನಾನ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ಗಳಲ್ಲೂ ಕೂಡ ಆಗುತ್ತೆ. ಅಥವಾ ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ಗೆ ಬಂದಾಗ ಗ್ರೋತ್ ಮತ್ತು ರಿಪ್ರೊಡಕ್ಷನ್ ಒಂದೇ ಆಗಿರುತ್ತೆ. ಸೊ ಎಕ್ಸಾಂಪಲ್, ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ ಲೈಕ್ ಅಮೀಬಾ ಈ ಥರ ಇದೆ. ಸೊ ವಾಟ್ ಕೈಂಡ್ ಆಫ್ ರಿಪ್ರೊಡಕ್ಷನ್ ವಿಲ್ ಟೇಕ್ಸ್ ಪ್ಲೇಸ್ ಇನ್ ಅಮೀಬಾ? ಸೊ ಬೈನರಿ ಫಿಷನ್, ಬೈನರಿ ಆಗುತ್ತೆ. ಸಿ ಬೈನರಿ ಫಿಷನ್ ಆಗ್ತಿದೆ ಅಂತ ಹೇಳಿ ದೇ ಆರ್ ಏಬಲ್ ಟು ಪ್ರೊಡ್ಯೂಸಸ್ 2 ಅಮೀಬಾ ಆರ್ ಯು ಕ್ಯಾನ್ ಸೆ 2 ಅಮೀಬೆ ಪ್ರೊಡ್ಯೂಸ್ ಆಗ್ತಾ ಇದೆ. ಇದನ್ನು ನಾವು ಗ್ರೋತ್ ಅಂತ ಹೇಳಬೇಕಾ, ರಿಪ್ರೊಡಕ್ಷನ್ ಅಂತ ಹೇಳಬೇಕಾ? ಗ್ರೋತ್ ಅಂದ್ರೆ ಏನು? ಇನ್ಕ್ರೀಸ್ ಇನ್ ದ ನಂಬರ್ ಆಫ್ ಸೆಲ್ಸ್. ಇನ್ಕ್ರೀಸ್ ಇನ್ ದ ನಂಬರ್ ಆಫ್ ಸೆಲ್ಸ್ ಆಗ್ತಾ ಇದೆ. ದೇ ಆರ್ ಏಬಲ್ ಟು ಪ್ರೊಡ್ಯೂಸ್ ದ ಡಾಟರ್ ಸೆಲ್ಸ್. ರಿಪ್ರೊಡಕ್ಷನ್ ಆಗ್ತಾ ಇದೆ. ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ಗಳಲ್ಲಿ ಗ್ರೋತ್ ಮತ್ತೆ ರಿಪ್ರೊಡಕ್ಷನ್
ಒಂದೇ ಇರೋದ್ರಿಂದ ನಾವಿದನ್ನ ಇಂಡೆಫಿನೆಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಹೇಳ್ಬೋದು, ಡೆಫಿನೆಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಲ್ಲ. ಅದೇ ಥರ ಮೂಮೆಂಟ್ಗೆ ಬಂದಾಗ ಆಲ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಶೋ ಮೂಮೆಂಟ್. ಆದರೆ ಈಗ ಮೂಮೆಂಟ್ ಅಂತ ಹೇಳಿದ್ರೆ ಏನು? ಸೊ ಫಾರ್ ಎಕ್ಸಾಂಪಲ್ ಬಾಡಿ ಪಾರ್ಟ್ಸ್ಗಳನ್ನು ನಾವು ಮೂವ್ ಮಾಡ್ತಾ ಹೋಗ್ತೀವಿ. ಓಕೆ, ಲೋಕೋಮೋಷನ್ ಅಂತ ಹೇಳಿದ್ರೆ ಚೇಂಜಿಂಗ್ ದ ಪ್ಲೇಸ್. ನಮ್ಮಲ್ಲಿ ಮೂಮೆಂಟ್ಗಳಿಗೆ ಸಹಾಯ ಮಾಡೋದು ಅನಿಮಲ್ಸ್ಗಳಿಗೆ ಬಂದಾಗ, ವೆನ್ ಇಟ್ ಕಮ್ಸ್ ಟು ಅನಿಮಲ್ಸ್ ಅಲ್ಲಿ ನಾವು ನೋಡೋದು ಓಕೆ ಏನಂತ ಹೇಳ್ಬಿಟ್ಟು ಮಸಲ್ಸ್ ಮತ್ತೆ ಸ್ಕೆಲಿಟನ್, ಮಸಲ್ಸ್ ಆ್ಯಂಡ್ ಯು ಕ್ಯಾನ್ ಸೇ ಸ್ಕೆಲಿಟಲ್ ಸಿಸ್ಟಮ್ ಇವೆರಡೂ ಕೂಡ ಮೂಮೆಂಟ್ಗೆ ಸಹಾಯ ಮಾಡುತ್ತೆ. ಪ್ಲಾಂಟ್ಸ್ ಅನ್ನೋದೇನಾಗಿರುತ್ತೆ? ಪ್ಲಾಂಟ್ಸ್ ಆರ್ ಸ್ಟೇಷನರಿ ಆರ್ ಯು ಕ್ಯಾನ್ ಸೇ ಇಮ್ಮೂವಬಲ್. ಅವು ಇಮ್ಮೂವಬಲ್ ಆಗಿರುತ್ತೆ. ಸೊ ಎಗೈನ್ ನಾನು ಒಂದು ವರ್ಡನ್ನು ಹೇಳ್ತಾ ಇದ್ದೀನಿ, ಇಮ್ಮೂವಬಲ್ ಅಂತ ಹೇಳಿದ್ರೆ ದೇ ಆರ್ ನಾಟ್ ಮೂವಿಂಗ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್, ಬಟ್ ದೇ ಆರ್ ಶೋಯಿಂಗ್ ದ ಮೂಮೆಂಟನ್ನು ಶೋ ಮಾಡುತ್ತೆ ಇದು. ಓಕೆ, ಸೊ ಅದೇ ಅನಿಮಲ್ಸ್ಗಳಿಗೆ ಬಂದರೆ ಏನಾಗುತ್ತೆ? ದೇ ಆರ್ ಶೋಯಿಂಗ್ ದ ನಾರ್ಮಲ್ ವಿಸಿಬಲ್ ಮೂಮೆಂಟ್, ಕ್ಲಿಯರ್ ಮೂಮೆಂಟ್ಗಳಾಗುತ್ತೆ. ಬಾಡಿ ಪಾರ್ಟ್ಸ್ಗಳಲ್ಲೂ ಆಗುತ್ತೆ, ಮತ್ತು ನಾವು ಕೂಡ ಮೂವ್ ಆಗ್ತಾ ಹೋಗ್ತೀವಿ. ದಟ್ಸ್ ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ದಿಸ್ ಮಸ್ಕ್ಯುಲಾರ್ ಸಿಸ್ಟಮ್ ಆ್ಯಂಡ್ ಸ್ಕೆಲಿಟಲ್ ಸಿಸ್ಟಮ್. ಈ ಮಸಲ್ಸ್ ಮತ್ತು ಸ್ಕೆಲಿಟನ್ ಬೋನ್ಸ್ ಎರಡು ಇದ್ರೇನೆ ಅದು ನಮ್ಮ ಬ್ರೈನಿಂದ ಕಂಟ್ರೋಲ್ ಆಗಿ ಏನಾಗ್ತಾ ಇರುತ್ತೆ? ಮೂವ್ಮೆಂಟ್ ಆಗ್ತಾ ಇರುತ್ತೆ. ಐ ಕ್ಯಾನ್ ಶೋ ಮೈ ಫಿಂಗರ್ಸ್ 1 2 3 4 ಲೈಕ್ ದಿಸ್. ಸಿ ಇಟ್ಸ್ ಅಂಡರ್ ಮೈ ಕಂಟ್ರೋಲ್, ನಮ್ಮ ಕಂಟ್ರೋಲ್ ಇದೆ. ಸೊ ಐ ಕ್ಯಾನ್ ಮೂವ್ ದಿಸ್ ಸೊ ದಟ್ ಹವೆವರ್ ಐ ವಾಂಟ್. ಸೊ ದಟ್ ಈಸ್ ಕಾಲ್ಡ್ ಮೂಮೆಂಟ್. ಸೊ ಹಾಗಾಗಿ ಮೂಮೆಂಟ್ ದಟ್ ಶುಡ್ ಬಿ ಶೋ, ಅದು ಶೋ ಆಗಬೇಕು. ಸೊ ಸಿಂಪ್ಲಿಫೈ ಆಗಿ ಹೇಳ್ತಾ ಇರೋದು ಎಲ್ಲ ಕ್ಯಾರೆಕ್ಟರ್ಗಳು ಯಾವುದು ಅಂತ ಗೊತ್ತಿರಲಿ ನಿಮಗೆ. ಕ್ಲಾಸ್ 11ಗೆ ಹೋದಾಗ ನೀವು ಫಸ್ಟ್ ಚಾಪ್ಟರಲ್ಲಿ ಸಿಂಪ್ಲಿಫೈಡ್ ವರ್ಷನಲ್ಲಿ ತಿಳ್ಕೊಳ್ತೀರ, ಸ್ವಲ್ಪ ಡೀಪ್ ಆಗಿರುತ್ತೆ ವೆನ್ ಕಂಪೇರ್ ಟು ಯುವರ್ 9th and 10th ಸ್ಟ್ಯಾಂಡರ್ಡ್. ಓಕೆ, ನೆಕ್ಸ್ಟ್ ಇಲ್ಲಿ ಮೆಟಬಾಲಿಸಮ್ ಅಂತ ಹೇಳಿದ್ರೆ ಏನು? ಸೊ ಸಿಂಪಲ್ ಆಗಿ ಹೇಳಬೇಕು ಅಂದರೆ ಇಟ್ಸ್ ಸಮ್ ಟೋಟಲ್ ಆಫ್ ಆಲ್ ದ ಬಯೋಕೆಮಿಕಲ್ ರಿಯಾಕ್ಷನ್. ಓಕೆ, ಐ ಆಮ್ ಜಸ್ಟ್ ರೈಟಿಂಗ್ ಸಮ್ ಟೋಟಲ್ ಆಫ್ all the biochemical reactions you can say. Okay, ಎಲ್ಲ ತರದ ರಿಯಾಕ್ಷನ್ಸ್ಗಳು that includes both catabolism okay, catabolism and another one is anabolism. So catabolism ಅಂತ ಹೇಳಿದ್ರೆ ಏನು? ಬ್ರೇಕ್ ಡೌನ್ ಅಂತ. ಸೊ ಬ್ರೇಕ್ ಡೌನ್ ಆಫ್ ಫುಡ್ ಯು ಕ್ಯಾನ್ ಸೇ, ಅಲ್ಲಿ ಬ್ರೇಕ್ ಡೌನ್ ಆಗುತ್ತೆ. ಓಕೆ, ಇನ್ನೊಂದೇನು? ಅನಾಬಾಲಿಸಮ್ ಅಂತ ಹೇಳಿದ್ರೆ ಸಿಂಥೆಸೈಸ್ ಸಮಥಿಂಗ್, ಅಲ್ಲಿ ಸಿಂಥೆಸಿಸ್ ಆಗುತ್ತೆ ಅಂತ ಹೇಳ್ಬೋದು. ಓಕೆ, ಸೊ ಹಾಗಾಗಿ ನಮ್ಮ ಬಾಡಿಯಲ್ಲಿ ಎವ್ರಿ ಟೈಮ್ ಸಮ್ ಕೆಮಿಕಲ್ ರಿಯಾಕ್ಷನ್ಸ್ ಆರ್ ಬೀಯಿಂಗ್ ಟೇಕ್ಸ್ ಪ್ಲೇಸ್, ಆಗ್ತಾನೆ ಇರುತ್ತೆ. ಸೊ ಟು ಪ್ರೊಡ್ಯೂಸ್ ಎನರ್ಜಿ, ಸೊ ವೆದರ್ ಯು ಆರ್ ಸ್ಲೀಪಿಂಗ್, ವಾಕಿಂಗ್, ರನ್ನಿಂಗ್ ಆರ್ ಡೂಯಿಂಗ್ ಅದರ್ ವರ್ಕ್, ಸೊ ಎವ್ರಿ ಟೈಮ್ ದ ಮೆಟಬಾಲಿಸಮ್ ಈಸ್ ಬೀಯಿಂಗ್ ಟೇಕ್ಸ್ ಪ್ಲೇಸ್, ಅದಾಗ್ತಾ ಇರುತ್ತೆ. ಸೊ ದಟ್ ಹೆಲ್ಪ್ಸ್ ಇನ್ ವಾಟ್? ಯಾವುದಕ್ಕೆ ಸಹಾಯ ಮಾಡುತ್ತೆ? ಪ್ರೊವೈಡ್ ದ ಎನರ್ಜಿ. ನೆಕ್ಸ್ಟ್ ರೆಸ್ಪಿರೇಷನ್ ಅಂತ ಹೇಳಿದ್ರೆ ಏನು? ಕಾಮನ್ಲಿ ಕಾಲ್ಡ್ ಬ್ರೀದಿಂಗ್ ಅಂತ ನಾವು ಹೇಳ್ತೀವಿ. ಆದರೆ ಎರಡಕ್ಕೂ ಒಂದು ಥಿನ್ ಲೇಯರ್ ಆಫ್ ಡಿಫರೆನ್ಸ್ ಇದೆ. ಬ್ರೀದಿಂಗ್ ಅನ್ನೋದು ಫಿಸಿಕಲ್ ಪ್ರೋಸೆಸ್ ಆದರೆ ರೆಸ್ಪಿರೇಷನ್ ಅನ್ನೋದು ಕೆಮಿಕಲ್ ಪ್ರೋಸೆಸ್ ಆಗುತ್ತೆ. ಸೊ ರೆಸ್ಪಿರೇಷನ್ ಇನ್ ದ ಸೆನ್ಸ್ ಬ್ರೇಕ್ ಡೌನ್ ಆಫ್ ಫುಡ್ ಯು ಕ್ಯಾನ್ ಸೇ, ಡೈರೆಕ್ಟ್ ಆಗಿ ಬರೆಯೋಣ, ಯಾಕೆಂದ್ರೆ ಬ್ರೇಕ್ ಡೌನ್ ಲಾಸ್ಟ್ ಸೈಡಲ್ಲಿ ಬರದೆ ನಾನು. ಹಾಗಾಗಿ ಐ ಆಮ್ ಜಸ್ಟ್ ರೈಟಿಂಗ್ ಆಕ್ಸಿಡೇಷನ್ ಆಫ್ glucose or food, okay, in the presence of oxygen to release the ಎನರ್ಜಿಯನ್ನು ರಿಲೀಸ್ ಮಾಡೋದಕ್ಕೆ. ಸೊ ನಾವು ಎರಡು ಗ್ಯಾಸಸ್ಗಳನ್ನು ಎಕ್ಸ್ಚೇಂಜ್ ಮಾಡ್ತಾ ಇರ್ತೀವಿ. ಸೊ ವಿ ಆರ್ ಟೇಕಿಂಗ್ ಆಕ್ಸಿಜನ್, ರೈಟ್? ವಿ ಆರ್ ಟೇಕಿಂಗ್ ಆಕ್ಸಿಜನ್ ಆ್ಯಂಡ್ ಆಕ್ಸಿಜನ್ನ ತೆಗೆದುಕೊಳ್ತೀವಿ ಆ್ಯಂಡ್ ಅಗೇನ್ ಐ ಆಮ್ ರೈಟಿಂಗ್ ಕಾರ್ಬನ್ ಡೈಆಕ್ಸೈಡ್, ಸಾರಿ, ಆ್ಯಂಡ್ ವಿ ಆರ್ ಲೀವಿಂಗ್ ಔಟ್ ದ ಕಾರ್ಬನ್ ಡೈಆಕ್ಸೈಡ್. We are leaving out the carbon dioxide. See, this respiratory system is not same in all living organisms. ಎಲ್ಲ ಲಿವಿಂಗ್ ಆರ್ಗ್ಯಾನಿಸಮ್ಸ್ಗಳಲ್ಲೂ ಕೂಡ ಲಂಗ್ಸ್ ಇರುತ್ತಾ? ನೋ. Few living organisms, they are able to respire through the body skin, like earthworm, ಕೇಳಿರ್ತೀರ, ಎರೆಹುಳುಗಳು. And also the another one is the frog. So ಅದು ಸ್ಕಿನ್ ಇಂದ ರೆಸ್ಪೈರ್ ಮಾಡುತ್ತೆ. Frog also can respire through the gills when they are in larval stage. They are also able to respire through the lungs. When it comes to reptiles, birds and mammals, including humans, we are using the lungs to respire. Now respiration ಮಾಡಲಿಕ್ಕೆ, exchange of gas ಮಾಡಲಿಕ್ಕೆ lungs ಅನ್ನು ಯೂಸ್ ಮಾಡ್ತೀವಿ. Plants are also respiring. Plants ಕೂಡ respire ಮಾಡುತ್ತೆ. ಸೊ ಪ್ಲಾಂಟ್ಸ್ಗಳಿಗೆ ಬಂದಾಗ, ಸೊ ಐ ಆಮ್ ಜಸ್ಟ್ ರೈಟಿಂಗ್, ಸೊ ಅನಿಮಲ್ಸ್ಗಳಲ್ಲಿ ನಾವು ನೋಡೋದು lungs, ಸೊ ಅದೇ ಥರ gills,
ಸೊ ತುಂಬ ಇದೆ ಅದರಲ್ಲಿ. ಅಥವಾ ಮಾಯಿಸ್ಟ್ ಸ್ಕಿನ್ನನ್ನು ಯೂಸ್ ಮಾಡ್ತವೆ ಕೆಲವು ಆರ್ಗ್ಯಾನಿಸಮ್ಸ್ಗಳು. ಲಂಗ್ಸ್, ಸ್ಕಿನ್, ಗಿಲ್ಸ್, ಇನ್ನೊಂದು ಯಾವುದು ಬುಕ್ ಲಂಗ್ಸ್ ಮತ್ತು ಬುಕ್ ಗಿಲ್ಸ್ ಅಂತ ಬರುತ್ತೆ. ಯು ಕ್ಯಾನ್ ಜಸ್ಟ್ ರಿಮೆಂಬರ್ ದೆಮ್. ಓಕೆ, ಇನ್ನೊಂದು ಪ್ಲಾಂಟ್ಸ್ಗಳಲ್ಲಿ ಯು ನೋ ದ ಸ್ಟೊಮ್ಯಾಟಾ ಅಂತ ಕೇಳಿರ್ಬೋದು. ಓಕೆ, ಸ್ಟೋಮಾ ಆರ್ ಸ್ಟೊಮ್ಯಾಟಾ. ಸೊ ಥ್ರೂ ದಟ್ ದೇ ಎಕ್ಸ್ಚೇಂಜ್ ದ ಗ್ಯಾಸಸ್. ದೇ ಆರ್ ಇಲ್ಲಿ ಉಲ್ಟಾ ಆಗುತ್ತೆ. ದೇ ಆರ್ ರಿಲೀಸಿಂಗ್ ದ ಆಕ್ಸಿಜನ್ ಅಂಡ್ ಟೇಕಿಂಗ್ ದ ಕಾರ್ಬನ್ ಡೈಆಕ್ಸೈಡ್. ಯಾವುದು ಪ್ಲಾಂಟ್ಸ್ಗಳು ಡ್ಯೂರಿಂಗ್ ಫೋಟೋಸಿಂಥಸಿಸ್ ಇದಾಗುತ್ತೆ. ಆದರೆ ಡ್ಯೂರಿಂಗ್ ರೆಸ್ಪಿರೇಷನ್ ಆಗುವಾಗ ಏನಾಗುತ್ತೆ? ದೇ ಯೂಸ್ ಟು ಟೇಕ್ ಆಕ್ಸಿಜನ್. ರೆಸ್ಪಿರೇಷನ್ ಆಗುವಾಗ ನಮ್ಮಲ್ಲಿ ಯಾವ ಥರ ಆಗುತ್ತೋ ಅದೇ ಥರ ಅದು ಆಕ್ಸಿಜನ್ನೇ ತೆಗೆದುಕೊಳ್ಳುತ್ತೆ. ಬಟ್ ಎಕ್ಸ್ಚೇಂಜ್ ಆಫ್ ಗ್ಯಾಸ್ ವಿಲ್ ಟೇಕ್ಸ್ ಪ್ಲೇಸ್ ಥ್ರೂ ದ ಸ್ಟೊಮ್ಯಾಟಾ. ಸೊ ಬ್ರೀದಿಂಗ್ ಇರಬೇಕು ಅನಿಮಲ್ಸ್ಗಳಲ್ಲಿ. ಇನ್ನೊಂದು ರೆಸ್ಪಾನ್ಸ್ ಟು ಸ್ಟಿಮ್ಯುಲಿ. ಎವ್ರಿ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಈ ಸ್ಟಿಮ್ಯುಲಿ ಅಂತ ಹೇಳಿದ್ರೆ ಏನು? ಇಟ್ಸ್ ಆನ್ ಎಕ್ಸ್ಟರ್ನಲ್ ಎನ್ವೈರನ್ಮೆಂಟ್ ಕಂಡೀಷನ್. ಎನ್ವೈರನ್ಮೆಂಟ್ ಕಂಡೀಷನ್ಸ್ ಅಂತ ಹೇಳ್ಬೋದು. ಕಂಡೀಷನ್ಸ್ ಯಾವುದಾದ್ರೂ ಆಗಿರಲಿ. ಫಾರ್ ಎಕ್ಸಾಂಪಲ್ ಟೆಂಪರೇಚರ್ ತಗೊಬೋದಾ? ಟೆಂಪರೇಚರ್ ಆರ್ ಯು ಕ್ಯಾನ್ ಸೇ ಹೀಟ್. ಸೊ ಎರಡಕ್ಕೂ ವ್ಯತ್ಯಾಸ ಇದೆ ಅಲ್ವಾ? ಟೆಂಪರೇಚರ್ ಅಂತ ಹೇಳಿದ್ರೆ ನಾರ್ಮಲ್ ಆಗಿ ದಟ್ ಡ್ರಾಸ್ಟಿಕಲಿ ಇನ್ಕ್ರೀಸಸ್ ಆರ್ ಡಿಕ್ರೀಸಸ್, ಕಡಿಮೆ ಜಾಸ್ತಿ ಆಗ್ತಾ ಇರುತ್ತೆ. ಇಲ್ಲಿ ಹೀಟ್ ಅಂತ ಬರೀತಾ ಇರೋದು ನಾವು ಎನಿ ಕೈಂಡ್ ಆಫ್ ಹಾಟ್ ಸರ್ಫೇಸಸ್. ಸೊ ಅದೊಂದು ಆಗುತ್ತೆ ಅಲ್ಲಿ. ಯಾವುದೋ ಒಂದು ಹಾಟ್ ಸರ್ಫೇಸನ್ನು ಟಚ್ ಮಾಡಿದಾಗ ವಿ ಆರ್ ಜಸ್ಟ್ ವಿತ್ಡ್ರಾಯಿಂಗ್ ಅವರ್ ಹ್ಯಾಂಡ್ ಆ್ಯಂಡ್ ಟು ದ ಎಕ್ಸ್ಟ್ರೀಮ್ ಟೆಂಪರೇಚರ್ ವಿ ಸ್ಟಾರ್ಟೆಡ್ ಟು ಸ್ವೆಟ್, ಅವರ್ ಬಾಡಿ ಶೋಯಿಂಗ್ ದ ರೆಸ್ಪಾನ್ಸ್. ಓಕೆ, ಅವಾಗ ನಾವು ಹೋಮಿಯೋಸ್ಟಾಸಿಸ್ ಮಾಡಬೇಕು. ಬಾಡಿ ಇಂಟರ್ನಲ್ ಎನ್ವೈರನ್ಮೆಂಟನ್ನು ಮೇಂಟೈನ್ ಮಾಡಬೇಕು. ಸೊ ಅದಕ್ಕೋಸ್ಕರ ಎಲ್ಲ ಆಗ್ತಿರುತ್ತೆ. ರೆಸ್ಪಾನ್ಸ್ ಅಂತ ಹೇಳಿದ್ರೆ ಆರ್ಗ್ಯಾನಿಸಮ್ ಶೋಯಿಂಗ್ ದ ರೆಸ್ಪಾನ್ಸ್. ಸೊ ಇದು ಅವೇ ಆರ್ ಟುವರ್ಡ್ಸ್ ಅಂತ ಹೇಳ್ತೀವಿ. ಅವೇ ಆರ್ ಟುವರ್ಡ್ಸ್ ದ ಸ್ಟಿಮ್ಯುಲಿ. ಸೊ ಆಕ್ಚುಲಿ ಇದು ಟ್ರಾಪಿಸಮ್ ಅಂತ ನಾವು ಕೇಳಿರ್ಬೋದು ಪ್ಲಾಂಟ್ಸ್ಗಳಲ್ಲಿ. ಟ್ರಾಪಿಸಮ್ ದಟ್ ಕ್ಯಾನ್ ಬಿ ಸೀನ್ ಇನ್ ಪ್ಲಾಂಟ್ಸ್ ಅಲ್ಲಿ. ಸೊ ದ ಮೂವ್ಮೆಂಟ್ ಆಫ್ ಪ್ಲಾಂಟ್ ಪಾರ್ಟ್ಸ್ towards any kind of the stimuli is called tropism. Example: phototropism, geotropism, hydrotropism, chemotropism, thigmotropism ಅಂತ ಬೇಕಾದಷ್ಟು ಬರುತ್ತೆ. ಸೊ and here when it comes to animalsಗಳಿಗೆ ನಾವು ಎವಲ್ಯೂಷನ್ ನೋಡಿದಾಗ ಹ್ಯೂಮನ್ಸ್ ಆರ್ ಹೈಲಿ ಇಂಟೆಲಿಜೆಂಟ್, IQ ಜಾಸ್ತಿ ಇರುತ್ತೆ ನಮ್ಮಲ್ಲಿ ಅಂತ ಹೇಳ್ತೀವಿ. ಯಾಕೆ? ವಿ ಆರ್ ಹ್ಯಾವಿಂಗ್ ಹೈಲಿ ಡೆವಲಪ್ಡ್ ಇನ್ ಅವರ್ ಸಿಸ್ಟಮ್. ಸೊ ದಟ್ ಇಸ್ ಆಲ್ಸೋ ಕಮಾಂಡಿಂಗ್ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಕಾಲ್ಡ್ ಬ್ರೈನ್. ನಮ್ಮಲ್ಲಿ ಇದೆ ಬ್ರೈನ್ ಅಂತ. ಸೊ ಆ ಬ್ರೈನನ್ನೇ ಯೂಸ್ ಮಾಡ್ಕೊಂಡು ಇದನ್ನೆಲ್ಲ ಸ್ಟಡಿ ಮಾಡ್ತಿರ್ತೀವಿ, ಅದನ್ನೇ ಮತ್ತೆ ನಾವು ಮಾತಾಡ್ತಿರ್ತೀವಿ ಅಲ್ವಾ? ಸೊ ದಟ್ ಈಸ್ ನಥಿಂಗ್ ಬಟ್ ದ ಕಂಟ್ರೋಲಿಂಗ್ ಆ್ಯಂಡ್ ಕಮಾಂಡಿಂಗ್ ಸಿಸ್ಟಮ್. ಸೊ ದಟ್ ಕ್ಯಾನ್ ಸ್ಟೋರ್ ಇನ್ಫಾರ್ಮೇಷನ್ ಇನ್ ದ ಫಾರ್ಮ್ ಆಫ್ ಮೆಮೊರಿ. ಓಕೆ, ಸೊ ಅದೇ ಥರ ಪ್ಲಾಂಟ್ಸ್ಗಳಿಗೆ ಬಂದಾಗ, ಸೊ ವಿತ್ ದ ಹೆಲ್ಪ್ ಆಫ್ ಹಾರ್ಮೋನ್ಸ್, ವಿತ್ ದ ಹೆಲ್ಪ್ ಆಫ್ ಕೆಮಿಕಲ್ಸ್ ದೇ ಶೋ ರೆಸ್ಪಾನ್ಸಸ್. ಓಕೆ, ನಮ್ಮಲ್ಲೂ ಕೂಡ ಹಾರ್ಮೋನ್ಸ್ಗಳು ಪ್ರೊಡ್ಯೂಸ್ ಆಗುತ್ತೆ ರೆಸ್ಪಾನ್ಸ್ಗಳಿಗೆ. ಸೊ ಬಟ್ ದೇ ಮಸ್ಟ್ ಶೋ ರೆಸ್ಪಾನ್ಸಸ್ ಟುವರ್ಡ್ಸ್ ಎವ್ರಿ ಸ್ಟಿಮ್ಯುಲಿ. ನೆಕ್ಸ್ಟ್ ಎಕ್ಸ್ಕ್ರೇಷನ್ಗೆ ಬಂದಾಗ ದೇ ಆರ್ ಡ್ಯೂರಿಂಗ್ ಮೆಟಬಾಲಿಸಮ್. ಯಾವಾಗ? ಡ್ಯೂರಿಂಗ್ ನ್ಯೂಟ್ರಿಷನ್ ಆರ್ ಮೆಟಬಾಲಿಸಮ್. ಸೊ ಏನಾಗುತ್ತೆ? ದೇ ಆರ್ ಪ್ರೊಡ್ಯೂಸಿಂಗ್ ನೈಟ್ರೋಜಿನಸ್ ವೇಸ್ಟ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಮೀನ್ಸ್ ದೀಸ್ ಆರ್ ದ ಟಾಕ್ಸಿಕ್ ವೇಸ್ಟ್ಸ್. ವಿ ಮಸ್ಟ್ ಎಲಿಮಿನೇಟ್ ಮಾಡಬೇಕು. ಇದನ್ನ ಸೆಕ್ರೀಟ್ ಮಾಡೋದಕ್ಕೆ ಅಥವಾ ಅದನ್ನು ಪ್ರೊಡ್ಯೂಸ್ ಮಾಡೋದಕ್ಕೆ, ಎಲಿಮಿನೇಟ್ ಮಾಡಲಿಕ್ಕೆ ಇರೋದು ವಿ ಮಸ್ಟ್ ಎಲಿಮಿನೇಟ್. ಓಕೆ, ಎಲಿಮಿನೇಷನ್. ಸೊ ದಟ್ ಈಸ್ ಕಾಲ್ಡ್ ಎಕ್ಸ್ಕ್ರೀಷನ್. ದ ಪ್ರಾಸೆಸ್ ಆಫ್ ಎಲಿಮಿನೇಷನ್ ಆಫ್ ನೈಟ್ರೋಜಿನಸ್ ವೇಸ್ಟ್ ಫ್ರಮ್ ಅವರ್ ಬಾಡಿ ಈಸ್ ಕಾಲ್ಡ್ ಎಕ್ಸ್ಕ್ರೀಷನ್. ವಿ ಆರ್ ಯೂಸಿಂಗ್ ಕಿಡ್ನಿ. ನಮ್ಮಲ್ಲಿ ಕಿಡ್ನಿ ಇರುತ್ತೆ. ಓಕೆ, ದೇ ಆರ್ ದ ಫಿಲ್ಟ್ರೇಟಿಂಗ್ ಆರ್ಗನ್ ಅಂತ ಹೇಳ್ತೀವಿ. ಬ್ಲಡನ್ನು ಫಿಲ್ಟರ್ ಮಾಡುತ್ತೆ, ಯೂರಿನನ್ನು ಫಾರ್ಮ್ ಮಾಡುತ್ತೆ. ಅದರಲ್ಲೂ ಕೂಡ ನೆಫ್ರಾನ್ಸ್ಗಳು ಬರುತ್ತೆ. ಬೇರೆ ಬೇರೆ ಆರ್ಗ್ಯಾನಿಸಮ್ಸ್ಗಳಲ್ಲಿ ಬೇರೆ ಬೇರೆ ಥರದ ಎಕ್ಸ್ಕ್ರಿಟರಿ ಆರ್ಗನ್ಸ್ಗಳಿರುತ್ತೆ, ಎಕ್ಸ್ಕ್ರಿಟರಿ ಸಿಸ್ಟಮ್ಗಳಿರುತ್ತೆ. ಫಾರ್ ಎಕ್ಸಾಂಪಲ್, ಕೆಲವು ಫ್ಲೇಮ್ ಸೆಲ್ಸ್ಗಳಂತ ಯೂಸ್ ಮಾಡುತ್ತೆ, ಇನ್ನು ಕೆಲವು ನೆಫ್ರಿಡಿಯಾ, ಪ್ರೋಟೋನೆಫ್ರಿಡಿಯಾ. ಸೊ ಇನ್ನು ಕೆಲವು ಕಿಡ್ನಿಗಳನ್ನು, ಇನ್ನು ಕೆಲವು ಬಾಡಿ ಸರ್ಫೇಸ್ ಮುಖಾಂತರ ಎಲಿಮಿನೇಟ್ ಮಾಡುತ್ತೆ. ಈವನ್ ಕಾರ್ಬನ್ ಡೈಆಕ್ಸೈಡ್ ಇಸ್ ಆಲ್ಸೋ ಎ ವೇಸ್ಟ್. Like waste product, we are eliminating through the respiration. Some of the waste we are eliminating through the skin ಮುಖಾಂತರ ಎಲಿಮಿನೇಟ್ ಮಾಡ್ತೀವಿ. ಲಿವರ್ ಕೂಡ ಸಹಾಯ ಮಾಡುತ್ತೆ. ಹಾಗಾಗಿ ಎಕ್ಸ್ಕ್ರೀಷನ್ ಇಸ್ ಆಲ್ಸೋ ಒನ್ ಆಫ್ ದ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್. ಸಿ ನೆಕ್ಸ್ಟ್ ಒನ್, ದ ರೀಪ್ರೊಡಕ್ಷನ್. ಏನು ರೀಪ್ರೊಡಕ್ಷನ್ ಅಂತ ಹೇಳಿದ್ರೆ? ಎಬಿಲಿಟಿ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಟು ಪ್ರೊಡ್ಯೂಸ್ ದ ಯಂಗ್ ಒನ್. ಇಟ್ಸ್ ಅನ್ ಎಬಿಲಿಟಿ ಆಕ್ಚುಲಿ. ಓಕೆ, ಎಬಿಲಿಟಿ
ability of an organism, ability of an organism to produce young one, to produce young one, okay, of their own kind. I'm just writing one more word, of their own kind anta, tamma tarane iro innondu organism anna produce ಮಾಡೋದು. Elephants reproduce elephants, right? Dogs reproduce dogs. Likewise, humans reproduce humans only. Humans will never reproduce other organisms of their own kind. Okay, it's an ability, it's a capacity of living organism, property of living organism. Okay, so ಅದೇ ಥರ ನಾನು ಆವಾಗಲೇ ಹೇಳಿದೆ. ಸೊ ದೇರ್ ಆರ್ ಮೆನಿ ಕೈಂಡ್, ಬೇರೆ ಬೇರೆ ಥರ ಆರ್ಗ್ಯಾನಿಸಮ್ಸ್ಗಳು ಬೇರೆ ಪ್ರೋಸೆಸ್ ಮುಖಾಂತರ, ಮೆಥಡ್ ಮುಖಾಂತರ ರೀಪ್ರೊಡ್ಯೂಸ್ ಮಾಡುತ್ತೆ. ಓಕೆ, ಸ್ಟೋನ್ಸ್ ಅಥವಾ ಎನಿ ಅದರ್ ಕೈಂಡ್ ಆಫ್ ನಾನ್ ಲಿವಿಂಗ್ ಥಿಂಗ್ಸ್ ವಿಲ್ ನೆವರ್ ಪ್ರೊಡ್ಯೂಸ್, ಅದಕ್ಕೆ ಅದು ನಾನ್ ಲಿವಿಂಗ್ ಆಗಿದೆ. ಲಿವಿಂಗ್ ಆರ್ಗ್ಯಾನಿಸಮ್ಸ್ಗಳು ಬೈ ಡಿಫರೆಂಟ್ ಮೆಥಡ್ಸ್, ಎಸೆಕ್ಷುವಲ್ ಮೆಥಡ್ ಆರ್ ಸೆಕ್ಷುವಲ್ ಮೆಥಡ್. ಎಸೆಕ್ಷುವಲ್ ಮೆಥಡ್ಗೆ ಬಂದಾಗ ನೀವು ನೋಡಿರ್ತೀರ ಅದರಲ್ಲಿ, ಸೊ ಅದರಲ್ಲಿ ಕೂಡ ನಾವು ನೋಡಿರ್ತೀವಿ ಎಸೆಕ್ಷುವಲ್ ಮತ್ತು ಸೆಕ್ಷುವಲ್ ಅಂತ. ನೀವು 10th ಸ್ಟ್ಯಾಂಡರ್ಡ್ಗೆ ಬಂದಾಗ ಕಂಪ್ಲೀಟ್ ಆಗಿ ತಿಳ್ಕೊಳ್ತೀರಾ. ಎಸೆಕ್ಷುವಲ್ ಅಲ್ಲಿ ನಾವು, so we are just identifying few methods like a fission, binary fission, multiple fission, and also regeneration method, fragmentation method, vegetative propagation, budding process, spore formation. ಇದೆಲ್ಲ ಕೂಡ ಅದರಲ್ಲಿ ಬರುತ್ತೆ ಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ. ಸೆಕ್ಷುವಲ್ ರಿಪ್ರೊಡಕ್ಷನ್ಗೆ ಬಂದಾಗ ದೇ ಆರ್ ಪ್ರೊಡ್ಯೂಸಿಂಗ್ ಗ್ಯಾಮಿಟ್ಸ್. Okay, so both gametes are fusing together to form a zygote and becomes an embryo ಆಗುತ್ತೆ. So that may be the external or the internal. So body ಒಳಭಾಗದಲ್ಲಿ ಡೆವಲಪ್ ಆಗೋದು, ಹೊರಭಾಗದಲ್ಲಿ ಡೆವಲಪ್ ಆಗ್ಬೋದು. So that they may reproduce young one or the lay eggs, ಮೊಟ್ಟೆನ ಇಡಬಹುದು. ಈ ಥರ ಡಿಫ್ರೆಂಟ್ ಪ್ರೋಸೆಸ್ಗಳಿರುತ್ತೆ. ಬಟ್ ದೇ ಮಸ್ಟ್ ರೀಪ್ರೊಡ್ಯೂಸ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಆಫ್ ದೇರ್ ಓನ್ ಕೈಂಡ್. ಎಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ಗಳು. ಸೊ ಯಾವುದು ಅಂತ ಗೊತ್ತಾಯ್ತಾ? ಸಿಂಪಲ್ ಆಗಿ ಈ ಎಕ್ಸ್ಪ್ಲೇಷನ್ ನೆನ್ಪಿಟ್ಕೊಳ್ಳಿ. ಬಟ್ ಈ ಕ್ಯಾರೆಕ್ಟರ್ ಮೈಂಡಲ್ಲಿ ಇರಬೇಕು. ಸೆಲ್ಯುಲಾರ್ ನೇಚರ್, ಗ್ರೋತ್ ಅಂಡ್ ಡೆವಲಪ್ಮೆಂಟ್, ಮೂವ್ಮೆಂಟ್, ಮೆಟಬಾಲಿಸಮ್, ರೆಸ್ಪಿರೇಷನ್ ಅಂಡ್ ಬ್ರೀದಿಂಗ್, ರೆಸ್ಪಾನ್ಸ್ ಟು ಸ್ಟಿಮ್ಯುಲಿ ಆರ್ ಕಾನ್ಷಿಯಸ್ನೆಸ್, ಎಕ್ಸ್ಕ್ರೀಷನ್ ಅಂಡ್ reproduction. Okay, so that's the thing. Reproduction was the last one I was explaining. So next session ಅಲ್ಲಿ ನಾನು ಇನ್ನೊಂದು ಸಿಂಪಲ್ ಬೇಸಿಕ್ ಕಾನ್ಸೆಪ್ಟ್ ಜೊತೆ ಸಿಗ್ತೀನಿ. And soon we are starting your schedule things, whatever the class things, like complete syllabus we are going to start and we will complete it. Okay, thank you so much everyone. Have a nice day.